ಯತೀಂದ್ರು ಯಾರದಲ್ಲಿ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ. ಆದರೆ ಅನಾವಶ್ಯಕವಾಗಿ CM DSM ಡೆಪ್ಯೂಟಿ CM ವಿಷಯ ಚರ್ಚೆ ತಾವು ನಿಲ್ಲಿಸಿದ್ರು ಒಳ್ಳೆಯದು. ಈ ಚರ್ಚೆಯಲ್ಲಿ ಏನೂ ಅರ್ಥ ಇಲ್ಲ. ನಾವೆಲ್ಲರೂ ಒಂದದೇವೆ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಾವೆಲ್ಲರೂ ಒಂದದೇವೆ, ಒಂದು ಧ್ವನಿಯಲ್ಲಿ ಮಾತಾಡ್ತೇವೆ, ಒಂದು ಹೆಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಹೈಕಮಾಂಡ್ ಅಂತ ನಮಗದೇನು ನಿಮಗೂ ಪರಿಚಯ ಇದೆ. ಯಾವುದೂ ವಿಚಾರ ಹೈಕಮಾಂಡ್ ಮಾನ್ಯತೆ ಮೇಲೆ ಆಗ್ತದೆ. ಹಾಗಾಗಿ ಈ ವಿಷಯ ಚರ್ಚೆಗೆ ಇಲ್ಲೇ ತಾವೆಲ್ಲ ಪೂರ್ಣ ವಿರಾಮ ಕೊಟ್ಟು ಇದ್ರ ಬಗ್ಗೆ ಏನಾರ ಹೈಕಮಾಂಡ್ ನಿರ್ಣಯ ಮಾಡ್ತಾರೆ ಅಂತ ಕಾಯಿ. ನಾವು ಪೂರ್ಣ ವಿರಾಮ ಕೊಡೋದಲ್ಲ ಸರ್, ಯತೀಂದ್ರ ಅವರು ಅದ್ರ ಬಗ್ಗೆ ನಾ ಏನು ಮಾತಾಡೋದಿಲ್ಲ. ಹೈಕಮಾಂಡ್ ಕ್ಲಿಯರ್ ಆಗಿ ಹೇಳಿದೆ ನಾಯಕತ್ವ ಬದಲಾವಣೆ ಇಲ್ಲ ಅಂತ. ನಾ ಏನು ಮಾತಾಡೋದಿಲ್ಲ. ಯತೀಂದ್ರ ಏನು ಹೇಳಿದಾರೆ ಅದ್ರ ಬಗ್ಗೆ ಏನೂ ಮಾತಾಡೋದಿಲ್ಲ. ನನಗೆ ಅವಶ್ಯಕತೆ ಇಲ್ಲ. ಯತೀಂದ್ರಾಗೆ ನಾ ರಿಯಾಕ್ಟ್ ಮಾಡ್ಬೇಕಂತೇನಿಲ್ಲ, ಗೊತ್ತಲ್ಲ. ಆಯ್ತು ಬಿಡಿ. ನೋಡಿ ನೋಡಿ, ಆದಷ್ಟು ಮಟ್ಟಿಗೆ ಪ್ರತಿಯೊಬ್ಬರು ಕಡಿಮೆ ಮಾತಾಡಬೇಕು, ಕಡಿಮೆ ಮಾತಾಡಬೇಕು. ಅವಶ್ಯಕತೆ ಇದೆ ಅಷ್ಟೇ ಮಾತಾಡಬೇಕು. ಮತ್ತು ಏನು ವರಿಷ್ಠರಿಗೆ ಏನು ಸಂಬಂಧ ಇದೆ ಅದ್ರ ಬಗ್ಗೆ ಹೆಚ್ಚಿನ ಚರ್ಚೆ ನಮ್ಮಲ್ಲಿ ಆಗಬಾರ್ದಂತ ನನ್ನ ಅಭಿಪ್ರಾಯ. ಯತೀಂದ್ರು ಯಾರದಲ್ಲಿ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ. ಆದರೆ ಅನಾವಶ್ಯಕವಾಗಿ CM DSM ಡೆಪ್ಯೂಟಿ CM ವಿಷಯ ಚರ್ಚೆ ತಾವು ನಿಲ್ಲಿಸಿದ್ರು ಒಳ್ಳೆಯದು. ಈ ಚರ್ಚೆಯಲ್ಲಿ ಏನೂ ಅರ್ಥ ಇಲ್ಲ. ನಾವೆಲ್ಲರೂ ಒಂದದೇವೆ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಾವೆಲ್ಲರೂ ಒಂದದೇವೆ, ಒಂದು ಧ್ವನಿಯಲ್ಲಿ ಮಾತಾಡ್ತೇವೆ, ಒಂದು ಹೆಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಹೈಕಮಾಂಡ್ ಅಂತ ನಮಗದೇನು ನಿಮಗೂ ಪರಿಚಯ ಇದೆ. ಯಾವುದೂ ವಿಚಾರ ಹೈಕಮಾಂಡ್ ಮಾನ್ಯತೆ ಮೇಲೆ ಆಗ್ತದೆ. ಹಾಗಾಗಿ ಈ ವಿಷಯ ಚರ್ಚೆಗೆ ಇಲ್ಲೇ ತಾವೆಲ್ಲ ಪೂರ್ಣ ವಿರಾಮ ಕೊಟ್ಟು ಇದ್ರ ಬಗ್ಗೆ ಏನಾರ ಹೈಕಮಾಂಡ್ ನಿರ್ಣಯ ಮಾಡ್ತಾರೆ ಅಂತ ಕಾಯಿ. ನಾವು ಪೂರ್ಣ ವಿರಾಮ ಕೊಡೋದಲ್ಲ ಸರ್, ಯತೀಂದ್ರ ಅವರು ಅದ್ರ ಬಗ್ಗೆ ನಾ ಏನು ಮಾತಾಡೋದಿಲ್ಲ. ಹೈಕಮಾಂಡ್ ಕ್ಲಿಯರ್ ಆಗಿ ಹೇಳಿದೆ ನಾಯಕತ್ವ ಬದಲಾವಣೆ ಇಲ್ಲ ಅಂತ. ನಾ ಏನು ಮಾತಾಡೋದಿಲ್ಲ. ಯತೀಂದ್ರ ಏನು ಹೇಳಿದಾರೆ ಅದ್ರ ಬಗ್ಗೆ ಏನೂ ಮಾತಾಡೋದಿಲ್ಲ. ನನಗೆ ಅವಶ್ಯಕತೆ ಇಲ್ಲ. ಯತೀಂದ್ರಾಗೆ ನಾ ರಿಯಾಕ್ಟ್ ಮಾಡ್ಬೇಕಂತೇನಿಲ್ಲ, ಗೊತ್ತಲ್ಲ. ಆಯ್ತು ಬಿಡಿ. ನೋಡಿ ನೋಡಿ, ಆದಷ್ಟು ಮಟ್ಟಿಗೆ ಪ್ರತಿಯೊಬ್ಬರು ಕಡಿಮೆ ಮಾತಾಡಬೇಕು, ಕಡಿಮೆ ಮಾತಾಡಬೇಕು. ಅವಶ್ಯಕತೆ ಇದೆ ಅಷ್ಟೇ ಮಾತಾಡಬೇಕು. ಮತ್ತು ಏನು ವರಿಷ್ಠರಿಗೆ ಏನು ಸಂಬಂಧ ಇದೆ ಅದ್ರ ಬಗ್ಗೆ ಹೆಚ್ಚಿನ ಚರ್ಚೆ ನಮ್ಮಲ್ಲಿ ಆಗಬಾರ್ದಂತ ನನ್ನ ಅಭಿಪ್ರಾಯ. ಯತೀಂದ್ರು ಯಾರದಲ್ಲಿ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ. ಆದರೆ ಅನಾವಶ್ಯಕವಾಗಿ CM DSM ಡೆಪ್ಯೂಟಿ CM ವಿಷಯ ಚರ್ಚೆ ತಾವು ನಿಲ್ಲಿಸಿದ್ರು ಒಳ್ಳೆಯದು. ಈ ಚರ್ಚೆಯಲ್ಲಿ ಏನೂ ಅರ್ಥ ಇಲ್ಲ. ನಾವೆಲ್ಲರೂ ಒಂದದೇವೆ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಾವೆಲ್ಲರೂ ಒಂದದೇವೆ, ಒಂದು ಧ್ವನಿಯಲ್ಲಿ ಮಾತಾಡ್ತೇವೆ, ಒಂದು ಹೆಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಹೈಕಮಾಂಡ್ ಅಂತ ನಮಗದೇನು ನಿಮಗೂ ಪರಿಚಯ ಇದೆ. ಯಾವುದೂ
ವಿಚಾರ ಹೈಕಮಾಂಡ್ ಮಾನ್ಯತೆ ಮೇಲೆ ಆಗ್ತದೆ. ಹಾಗಾಗಿ ಈ ವಿಷಯ ಚರ್ಚೆಗೆ ಇಲ್ಲಿ ತಾವೆಲ್ಲ ಪೂರ್ಣ ವಿರಾಮ ಕೊಟ್ಟು ಇದ್ರ ಬಗ್ಗೆ ಏನಾರ ಹೈಕಮಾಂಡ್ ನಿರ್ಣಯ ಮಾಡ್ತಾರೆ ಅಂತ ಕಾಯಿ. ನಾವು ಪೂರ್ಣ ವಿರಾಮ ಕೊಡೋದಲ್ಲ ಸರ್. ಯತೀಂದ್ರ ಅವರು ಅದ್ರ ಬಗ್ಗೆ ನಾ ಏನು ಮಾತಾಡೋದಿಲ್ಲ. ಹೈಕಮಾಂಡ್ ಕ್ಲಿಯರ್ ಆಗಿ ಹೇಳಿದೆ ನಾಯಕತ್ವ ಬದಲಾವಣೆ ಇಲ್ಲ ಅಂತ. ನಾ ಏನು ಮಾತಾಡೋದಿಲ್ಲ. ಯತೀಂದ್ರ ಏನು ಹೇಳಿದಾರೆ ಅದ್ರ ಬಗ್ಗೆ ಏನೂ ಮಾತಾಡೋದಿಲ್ಲ. ನನಗೆ ಅವಶ್ಯಕತೆ ಇಲ್ಲ. ಯತೀಂದ್ರಾಗೆ ನಾ ರಿಯಾಕ್ಟ್ ಮಾಡ್ಬೇಕಂತೇನಿಲ್ಲ, ಗೊತ್ತಲ್ಲ. ಆಯ್ತು ಬಿಡಿ. ನೋಡಿ ಆದಷ್ಟು ಮಟ್ಟಿಗೆ ಪ್ರತಿಯೊಬ್ಬರು ಕಡಿಮೆ ಮಾತಾಡಬೇಕು, ಕಡಿಮೆ ಮಾತಾಡಬೇಕು. ಅವಶ್ಯಕತೆ ಇದೆ ಅಷ್ಟೇ ಮಾತಾಡಬೇಕು. ಮತ್ತು ಏನು ವರಿಷ್ಠರಿಗೆ ಏನು ಸಂಬಂಧ ಇದೆ ಅದ್ರ ಬಗ್ಗೆ ಹೆಚ್ಚಿನ ಚರ್ಚೆ ನಮ್ಮಲ್ಲಿ ಆಗಬಾರ್ದಂತ ನನ್ನ ಅಭಿಪ್ರಾಯ. ಯತೀಂದ್ರು ಯಾರದಲ್ಲಿ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ. ಆದರೆ ಅನಾವಶ್ಯಕವಾಗಿ CM DSM ಡೆಪ್ಯೂಟಿ CM ವಿಷಯ ಚರ್ಚೆ ತಾವು ನಿಲ್ಲಿಸಿದ್ರು ಒಳ್ಳೆಯದು. ಈ ಚರ್ಚೆಯಲ್ಲಿ ಏನೂ ಅರ್ಥ ಇಲ್ಲ. ನಾವೆಲ್ಲರೂ ಒಂದದೇವೆ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಾವೆಲ್ಲರೂ ಒಂದದೇವೆ, ಒಂದು ಧ್ವನಿಲೇ ಮಾತಾಡ್ತೇವೆ, ಒಂದು ಹೆಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಹೈಕಮಾಂಡ್ ಅಂತ ನಮಗದೇನು ನಿಮಗೂ ಪರಿಚಯ ಇದೆ. ಯಾವುದೂ ವಿಚಾರ ಹೈಕಮಾಂಡ್ ಮಾನ್ಯತೆ ಮೇಲೆ ಆಗ್ತದೆ. ಹಾಗಾಗಿ ಈ ವಿಷಯ ಚರ್ಚೆಗೆ ಇಲ್ಲಿ ತಾವೆಲ್ಲ ಪೂರ್ಣ ವಿರಾಮ ಕೊಟ್ಟು ಇದ್ರ ಬಗ್ಗೆ ಏನಾರ ಹೈಕಮಾಂಡ್ ನಿರ್ಣಯ ಮಾಡ್ತಾರೆ ಅಂತ ಕಾಯಿ. ನಾವು ಪೂರ್ಣ ವಿರಾಮ ಕೊಡೋದಲ್ಲ ಸರ್. ಯತೀಂದ್ರ ಅವರು ಅದ್ರ ಬಗ್ಗೆ ನಾ ಏನು ಮಾತಾಡೋದಿಲ್ಲ. ಹೈಕಮಾಂಡ್ ಕ್ಲಿಯರ್ ಆಗಿ ಹೇಳಿದೆ ನಾಯಕತ್ವ ಬದಲಾವಣೆ ಇಲ್ಲ ಅಂತ. ನಾ ಏನು ಮಾತಾಡೋದಿಲ್ಲ. ಯತೀಂದ್ರ ಏನು ಹೇಳಿದಾರೆ ಅದ್ರ ಬಗ್ಗೆ ಏನೂ ಮಾತಾಡೋದಿಲ್ಲ. ನನಗೆ ಅವಶ್ಯಕತೆ ಇಲ್ಲ. ಯತೀಂದ್ರಾಗೆ ನಾ ರಿಯಾಕ್ಟ್ ಮಾಡ್ಬೇಕಂತೇನಿಲ್ಲ, ಗೊತ್ತಲ್ಲ. ಆಯ್ತು ಬಿಡಿ. ನೋಡಿ ಆದಷ್ಟು ಮಟ್ಟಿಗೆ ಪ್ರತಿಯೊಬ್ಬರು ಕಡಿಮೆ ಮಾತಾಡಬೇಕು, ಕಡಿಮೆ ಮಾತಾಡಬೇಕು. ಅವಶ್ಯಕತೆ ಇದೆ ಅಷ್ಟೇ ಮಾತಾಡಬೇಕು. ಮತ್ತು ಏನು ವರಿಷ್ಠರಿಗೆ ಏನು ಸಂಬಂಧ ಇದೆ ಅದ್ರ ಬಗ್ಗೆ ಹೆಚ್ಚಿನ ಚರ್ಚೆ ನಮ್ಮಲ್ಲಿ ಆಗಬಾರ್ದಂತ ನನ್ನ ಅಭಿಪ್ರಾಯ.